ಆಪರೇಷನ್ ಫುಟ್ಪಾತ್ ಬೆಂಗಳೂರು ಹೇಗಾಗ್ಬಿಟ್ಟಿತ್ತು ಅಂತಂದರೆ ಬೆಂಗಳೂರು ಅಷ್ಟೇ ಅಲ್ಲ, ಇದು ಬಹುತೇಕ ಜಿಲ್ಲೆಗಳಲ್ಲಿ ಇರುವಂಥ ಪರಿಸ್ಥಿತಿನೂ ಇದೆ. ಏನು ಫುಟ್ಪಾತು ಜನ ಓಡಾಡೋಕ್ಕೆ ಅಂತಿರೋದು, ರಸ್ತೆ ಇರುವಂಥದ್ದು ವಾಹನ ಓಡಾಡೋಕ್ಕೆ ಅಂತ ಹೇಳಿ. ಅಂಗಡಿಗಳಿರೋದು ಫುಟ್ಪಾತ್ನ ಪಕ್ಕದಲ್ಲಿರಬೇಕು, ಸೈಡಿಗೆ ಇರಬೇಕು ಅಲ್ವಾ? ಅದೊಂದು ಲೈನು, ರಸ್ತೆ, ಫುಟ್ಪಾತು, ಆಮೇಲೆ ಅಂಗಡಿಗಳು ಅಂತ ಹೇಳಿ. ಅಂಗಡಿಗಳು ಏನು ಮಾಡ್ಬಿಟ್ಟಿದ್ದಾರೆ, ಫುಟ್ಪಾತೇ ಬೇಡ ಬಿಡು, ಡೈರೆಕ್ಟ್ ಗಾಡಿಗಳೇ ಓಡಾಡಲಿ, ಮನುಷ್ಯ ಓಡಾಡೋದು ಬೇಕಾಗಿಲ್ಲ, ಮನುಷ್ಯ ಬೇಕಿದ್ರೆ ರಸ್ತೆಯಲ್ಲೇ ಓಡಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಅಂಗಡಿಗಳನ್ನೆಲ್ಲ ತಂದು ಫುಟ್ಪಾತಲ್ಲಿ ಇಟ್ಕೊಂಡ್ಬಿಟ್ರು. ಯಾರು ಕೇಳೋರು? ಕೇಳಬೇಕಾಗಿದ್ದ ಅಧಿಕಾರಿಗಳು ಅವತ್ತು ಕೇಳಲಿಲ್ಲ. ಪಾಪ ಅವರು ಅಲ್ಲಿ ಒಂದು ಸ್ವಲ್ಪ ದಿನ ಹಾಕ್ಕೊಂಡ್ರು, ಭಯದಲ್ಲೇ, ಆರಂಭದಲ್ಲಿ ಹೋಗಿ ಹಾಕ್ಕೊಂಡಾಗ ಭಯದಲ್ಲಿರ್ತಾರೆ ಅವರು. ಯಾರಾದರೂ ಬರ್ತಾರೋ, ನಮ್ಮನೆ ಬಸ್ತಾರೋ, ಕೇಳಲಿಲ್ಲ. 1 ತಿಂಗಳು, 2 ತಿಂಗಳು, ವರ್ಷ, 2 ವರ್ಷ, 3 ವರ್ಷ, ಯಾರು ನಮಗೆ ಕೇಳಲ್ಲ, ಇನ್ಮೇಲೆ ಯಾರು ಕೇಳಲ್ಲ ಬಿಡೋ, ಇಲ್ಲೇ ಜೀವನ ಆರಾಮಾಗಿ ನೆಮ್ಮದಿಯಾಗಿ ನಡ್ಕೊಳ್ಬೋದು ಅಂತ ಪಾಪ ಅವರು ಕೂಡ ಆ ವಿಶ್ವಾಸದಲ್ಲಿ ಅಲ್ಲಿ ಬದುಕು ಕಟ್ಕೊಂಡ್ಬಿಟ್ಟಿರ್ತಾರೆ. ಏಕಾಏಕಿಯಾಗಿ ಬಂದು ತೆರವು ಮಾಡಿಬಿಟ್ರೆ ನಾವು ಎಲ್ಲಿ ಹೋಗೋಣ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಒಂದು, ಫುಟ್ಪಾತ್ ಮೇಲೆ ಅಂಗಡಿ ಹಾಕ್ಕೊಂಡಿದ್ದು ತಪ್ಪು. ಪಾದಚಾರಿಗಳು ಇರುವಂಥ ಜಾಗವನ್ನು ಪಾದಚಾರಿಗೇನೆ ಬಿಡಬೇಕು. ಆದರೆ ಅಧಿಕಾರಿಗಳು ಅವತ್ತು ಮಾಡದೇ ಇರುವಂಥವ್ರು ಇವರು ತೆರವು ಮಾಡೋಕ್ಕೆ ಬಂದುಬಿಟ್ರು. ಯಾಕೆ? ಸ್ಟ್ರಿಕ್ಟಾಗಿ ಬೆಂಗಳೂರು ಅಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಈ ಕೆಲಸಕ್ಕೆ ಮುಂದಾದರು. ಪ್ರತಿ ಬಾರಿ ಬಂದಾಗಲೂ ಕೂಡ ಇಂಥ ಆಫೀಸರ್ಗಳಿಗೆ ಸ್ಟ್ರಿಕ್ಟಾಗಿ ಹೇಳುವಂಥ ಮಿನಿಸ್ಟರ್ಗಳು ಇದ್ದಿದ್ದಿದ್ರೆ ಪಾಪ ಅವ್ರು ಇನ್ನೆಲ್ಲೋ ಬದುಕು ಕಟ್ಕೊಳ್ತಾ ಇದ್ರು, ಇವತ್ತು ನಡುವಿಗೆ ಬೀದಿಗೆ ಬರ್ತಾ ಇರಲಿಲ್ಲ ಅವ್ರ ಪರಿಸ್ಥಿತಿ. ಇದಕ್ಕೆ ಹೊಣೆಗಾರರು ನೀವೇ ಅಧಿಕಾರಿಗಳು, ಸ್ಥಳೀಯವಾಗಿರುವಂಥ ಅಧಿಕಾರಿಗಳೇ ಇದಕ್ಕೆ ಹೊಣೆಗಾರರು. ಆಪರೇಷನ್ ಫುಟ್ಪಾತ್ ಹೇಗಾಯಿತು? ಆಗಬೇಕಾಗಿದ್ದಿದು. ಯಾಕಂದ್ರೆ ಬೆಂಗಳೂರಿನಲ್ಲಿ ರಸ್ತೆಯಲ್ಲೆಲ್ಲ ನಡೆದಾಡ್ಕೊಂಡು ಸಾವನ್ನಪ್ತಾ ಇದ್ದಾರೆ ಜನ. ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್, ಜಿಬಿಎ ವ್ಯಾಪ್ತಿಯಲ್ಲಿ ಜೆಸಿಬಿಗಳ ಗರ್ಜನೆ. ಫುಟ್ಪಾತ್ ಮೇಲಿದ್ದ ಶಾಪ್ಗಳು ಎತ್ತಂಗಡಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಫುಟ್ಪಾತ್ಗಳೇ ಮಾಯವಾಗಿ ಬಿಟ್ಟಿದ್ವು. ಪಾದಚಾರಿಗಳು ಓಡಾಡುವುದಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆಗಳು ಆಗಿದ್ವು. ನಾಯಿ ಕೊಡೆಯಂತೆ ಫುಟ್ಪಾತ್ ಮೇಲೆ ಅಂಗಡಿಗಳು, ಚಿಲ್ಲರೆ ಶಾಪ್ಗಳು ತಲೆ ಎತ್ತಿದ್ವು. ಇದಕ್ಕೆ ಬ್ರೇಕ್ ಹಾಕ್ಲೇಬೇಕು ಅಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಶಪಥ ಮಾಡಿದ್ರು. ಫುಟ್ಪಾತ್ ಮೇಲಿರುವ ಅಂಗಡಿಗಳನ್ನ ತೆರವು ಮಾಡಬೇಕು ಅಂತ ಎಚ್ಚರಿಕೆ ನೋಟಿಸ್ ಕೂಡ ನೀಡಿದ್ರು. ಡೆಡ್ಲೈನ್ ಮುಗಿದ ಬೆನ್ನಲ್ಲೇ ಆಪರೇಷನ್ ಫುಟ್ಪಾತ್ ಶುರುವಾಗಿದೆ. ಬೆಳಗ್ಗೆ ಜಿಬಿಎ ಅಧಿಕಾರಿಗಳು ಅಖಾಡಕ್ಕೆ ಇಳಿದಿದ್ರು. ಪಾದಚಾರಿ ಮಾರ್ಗದ ಮೇಲೆ ಇದ್ದ ಅಂಗಡಿಗಳನ್ನ ಜೆಸಿಬಿಯಿಂದ ತೆರವು ಕಾರ್ಯಾಚರಣೆ ಮಾಡಿದ್ರು. ನೋಟಿಸ್ ನೀಡಿ ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನ ತೆರವು ಮಾಡಿ ಅಂತ ನೋಟಿಸ್ ಅನ್ನ ನೀಡಿದ್ರು. ಆದ್ರೆ ಮಾಲೀಕರು ಕ್ಯಾರೆ ಎಂದಿರಲಿಲ್ಲ. ಹೀಗಾಗಿ ಅಲರ್ಟ್ ಆಗಿದ್ದ ಅಧಿಕಾರಿಗಳು ಜಿಬಿಎ ವ್ಯಾಪ್ತಿಯಲ್ಲಿ ಜೆಸಿಬಿಗಳಿಂದ ಗರ್ಜನೆ ಮೊಳಗಿಸಿದ್ರು. ಜಯನಗರದ ಅಶೋಕ ಪಿಲ್ಲರ್ ಬಳಿ ಬೆಳ್ಳಂ ಬೆಳಗ್ಗೆ ಜಿಬಿಎ ಅಧಿಕಾರಿಗಳು ಎಂಟ್ರಿ ಕೊಟ್ರು. ಈ ವೇಳೆ ಫುಟ್ಪಾತ್ ಮೇಲಿದ್ದ ಅಂಗಡಿಗಳು ಹಾಗೂ ಬೋರ್ಡ್ಗಳನ್ನ ತೆರವು ಮಾಡಿದ್ರು. ನಂತರ ಅಲ್ಲಿದ್ದ ವಸ್ತುಗಳನ್ನ ಟ್ರ್ಯಾಕ್ಟರ್ಗಳಿಗೆ ತುಂಬಿಕೊಂಡು ಹೋದ್ರು. ಮತ್ತೆ ಅಂಗಡಿಗಳನ್ನ ಪಾದಚಾರಿ ಮಾರ್ಗದ ಮೇಲಿಟ್ರೆ ದಂಡ ಹಾಗೂ ಕಾನೂನು ಕ್ರಮ ಫಿಕ್ಸ್ ಅಂತ ಹೇಳಿದ್ರು. ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಆರಂಭ ಆಗ್ತಾ ಇದೆ. ಗಮನಿಸ್ತಾ ಇದ್ರಿ ವಿಜುವಲ್ಸ್ ಅನ್ನ. ನಾನೀಗ ಸದ್ಯ ಅಶೋಕ ಪಿಲ್ಲರ್ ಬಳಿ ಇರುವಂತಹ ಫುಟ್ಪಾತ್ ತೆರವು ಮಾಡ್ತಾ ಇರುವಂತಹ ಸ್ಥಳದಲ್ಲಿದ್ದೇನೆ. ಈಗಾಗಲೇ ಜಿಬಿಎ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆಯನ್ನ ನೀಡಿದ್ರು. ಜೊತೆಗೆ ಒಂದಷ್ಟು ಡೆಡ್ಲೈನ್ ಅನ್ನ ಕೂಡ ಕೊಡಲಾಗಿತ್ತು. ಇವತ್ತಿನ ತನಕ ಅಂದ್ರೆ ಜುಲೈ 1ರ ತನಕ ಒಂದಷ್ಟು ಅವಕಾಶಗಳನ್ನ ಕೊಡಲಾಗಿತ್ತು. ಸ್ವಪ್ರೇರಿತವಾಗಿ ಜನ ಅವುಗಳನ್ನ ತೆರವು ಮಾಡಬೇಕು ಅನ್ನುವಂಥ ಸೂಚನೆಗಳನ್ನ ಕೊಡಲಾಗಿತ್ತು. ಬಟ್ ಆದ್ರೆ ಬಹುತೇಕ ಕಡೆಗಳಲ್ಲಿ ಆ ಸೂಚನೆ ಏನಿತ್ತು ಅದನ್ನ ಪಾಲನೆ ಆಗಿರಲಿಲ್ಲ. ಇವತ್ತು ಖುದ್ದು ನೇರವಾಗಿ ಜಿಬಿಎ ಅಧಿಕಾರಿಗಳೇ ಅಖಾಡಕ್ಕೆ ಇಳಿದಿದ್ದಾರೆ, ತೆರವು ಮಾಡುವಂತ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ನೇಮ್ ಬೋರ್ಡ್ಗಳಿರ್ಬೋದು, ಸೈನ್ ಬೋರ್ಡ್ಗಳಿರ್ಬೋದು, ಯಾವೆಲ್ಲ ಬೋರ್ಡ್ಗಳನ್ನ ಫುಟ್ಪಾತ್ಗಳ ಮೇಲೆ ಹಾಕೋದ್ರ ಮುಖಾಂತರವಾಗಿ ಓಡಾಟವನ್ನ ಮಾಡೋದಕ್ಕೆ ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಾ ಇತ್ತು, ಆ ಎಲ್ಲವನ್ನ ಕೂಡ ತೆರವು ಮಾಡುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ. ಜೆಸಿಬಿ ಮುಖಾಂತರವಾಗಿ ತೆರವು ಮಾಡುವ ಕೆಲಸಗಳಾಗ್ತಾ ಇದೆ. ಸ್ಥಳಕ್ಕೆ ಖುದ್ದು ಅಧಿಕಾರಿಗಳ ನೇತೃತ್ವದಲ್ಲೇ ತಂಡ ಬಂದು ಕಂಪ್ಲೀಟ್ ಆಗಿ ಒತ್ತುವರಿ ಆಗಿದ್ದಂತಹ ಜಾಗವನ್ನ ಕ್ಲಿಯರ್ ಮಾಡುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಇತ್ತ ಕೆಲ ಹೋಟೆಲ್ ಮಾಲೀಕರು ಕೂಡ ಫುಟ್ಪಾತ್ ಒತ್ತುವರಿ ಮಾಡಿದ್ರು. ಪಾದಚಾರಿ ಮಾರ್ಗದ ಮೇಲೆ ಗ್ರಾಹಕರು ಕುಳಿತುಕೊಳ್ಳೋದಕ್ಕೆ ಮರದ ಬೆಂಚ್, ಕುರ್ಚಿಗಳನ್ನ ಹಾಕಿದ್ರು. ಅದೆಲ್ಲವನ್ನ ಜೆಸಿಬಿ ಮೂಲಕ ಜಿಬಿಎ ಸಿಬ್ಬಂದಿ ತೆರವು ಮಾಡಿದ್ರು. ಕಬ್ಬಿಣದ ಗ್ರಿಲ್ಗಳು, ಮರದ ಕುರ್ಚಿಗಳು, ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಹಾಕಿದ್ದ ವಸ್ತುಗಳನ್ನೆಲ್ಲ ತೆರವು ಕಾರ್ಯಾಚರಣೆ ಮಾಡಿದ್ರು. ಬೆಂಗಳೂರು ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಈಗ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಫುಟ್ಪಾತ್ ತೆರವು ಕಾರ್ಯ ಬೆಳಗ್ಗೆಯಿಂದಲೂ ಕೂಡ ಆರಂಭ ಆಗ್ತಾ ಇದೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ರಸ್ತೆಗಳಲ್ಲಿ ಫುಟ್ಪಾತ್ಗಳಲ್ಲಿ ಯಾರೆಲ್ಲ ಆಕ್ರಮಣ ಮಾಡ್ಕೊಂಡಿದ್ರು ಅನಧಿಕೃತವಾಗಿ ಅವೆಲ್ಲವನ್ನ ಕೂಡ ಒತ್ತುವರಿ ಮಾಡ್ಕೊಂಡಿದ್ದಂಥವ್ರನ್ನ ತೆರವು ಮಾಡುವಂತ ಕಾರ್ಯಗಳ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಿ. ಕಟ್ಟಡ ಕೆಲಸಕ್ಕೆ ಬೇಕಾದಂತ ವಸ್ತುಗಳಿಂದ ಹಿಡಿದು ಹೋಟೆಲ್ನವ್ರು ಇರ್ಬೋದು, ಸಾಮಾನ್ಯ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಫುಟ್ಪಾತ್ಗಳನ್ನು ಒತ್ತುವರಿಯನ್ನ ಮಾಡಿಕೊಳ್ಳಲಾಗಿತ್ತು. ಸದ್ಯ ಅದನ್ನ ತೆರವು ಮಾಡುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಯಾರೇ ಅದನ್ನ ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಅವೆಲ್ಲವನ್ನ ಕೂಡ ಸಂಪೂರ್ಣವಾಗಿ ವಶಕ್ಕೆ ಪಡೆಯುವಂತ ಕೆಲಸಗಳನ್ನ ಜಿಬಿಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸಚಿವರು ಈ ಹಿಂದೆ ಬಹಳ ಕ್ಲಿಯರ್ ಆಗಿ ವಿಚಾರಗಳನ್ನ ಹೇಳಿದ್ರು.
1 ವಾರಗಳ ಕಾಲ ಸಮಯಾವಕಾಶವನ್ನು ಕೂಡ ಕೊಡಲಾಗಿತ್ತು. ಸ್ವಪ್ರೇರಿತವಾಗಿ ಏನೆಲ್ಲ ಒತ್ತುವರಿಗಳಾಗಿದೆ ಅವುಗಳನ್ನು ತೆರವು ಮಾಡಬೇಕು ಅನ್ನುವಂಥ ಸೂಚನೆಗಳನ್ನು ಕೊಟ್ಟಿದ್ರು. ಬಟ್ ಆದರೆ ಅದು ತೆರವು ಆಗಿರಲಿಲ್ಲ. ಬಟ್ ಈಗ ಕೊನೆಗೆ ಅವರ ಸೂಚನೆಯಂತೆ ಅದನ್ನ ಕಂಪ್ಲೀಟ್ ಆಗಿ ಖುದ್ದು GBA ತೆರವು ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಟ್ರಿನಿಟಿ ರಸ್ತೆಯಲ್ಲೂ ಫುಟ್ಪಾತ್ ತೆರವು, ಫುಟ್ಪಾತ್ ಮೇಲಿದ್ದ ತಳ್ಳುವ ಗಾಡಿ ತೆರವು. ಇನ್ನು ಅಂಗಡಿಗಳು ಮಾತ್ರವೇ ಅಲ್ಲ, ಫುಟ್ಪಾತ್ ಮೇಲಿದ್ದ ತಳ್ಳುವ ಗಾಡಿಗಳನ್ನ GBA ಅಧಿಕಾರಿಗಳು ಉಡೀಸ್ ಮಾಡಿದ್ದಾರೆ. MG ರಸ್ತೆಯ ಟ್ರಿನಿಟಿ ಸರ್ಕಲ್ ಬಳಿಯೂ ತೆರವು ಕಾರ್ಯ ಬಿರುಸಾಗಿತ್ತು. ಫುಟ್ಪಾತ್ ಮೇಲಿದ್ದ ತಳ್ಳುವ ಗಾಡಿಯನ್ನ GBA ಸಿಬ್ಬಂದಿ ತೆರವು ಮಾಡಿದ್ರು. ಈ ವೇಳೆ ಮಾಲೀಕರು ಕಣ್ಣೀರಿಟ್ಟ ಪ್ರಸಂಗವೂ ನಡೆಯಿತು. MG ರಸ್ತೆಯ ಟ್ರಿನಿಟಿ ಸರ್ಕಲ್ ಬಳಿ ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿ ಒಂದಿಷ್ಟು ಚಟುವಟಿಕೆಗಳನ್ನ ಮಾಡ್ತಾ ಇದ್ರು. ಆ ಕಾರಣಕ್ಕೋಸ್ಕರ ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಆಗ್ತಾ ಇರುವಂತದ್ದು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈ ಫುಟ್ಪಾತ್ ಮೇಲೆ ತಳ್ಳುವ ಗಾಡಿಯನ್ನ ಹಾಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ರು, ಜೊತೆಗೆ ಅಂಗಡಿಯನ್ನ ಕೂಡ ಇಟ್ಕೊಂಡಿರುವಂತದ್ದು. ಹಾಗಾಗಿ ಅದನ್ನ ತೆರವು ಮಾಡಬೇಕು ಅಂತೇಳಿ ತೆರವು ಮಾಡುವಂತ ಕೆಲಸ ಈಗಾಗಲೇ ಆಗ್ತಾ ಇದೆ. ಸಾಕಷ್ಟು ಬಾರಿ ಹೇಳಿದ್ರು ಕೂಡ ತೆರವು ಕಾರ್ಯಾಚರಣೆ ಆಗಿರಲಿಲ್ಲ. ಈಗಾಗಲೇ ಗಮನಿಸಬಹುದಾಗಿದೆ, ಫುಟ್ಪಾತ್ನ ಸುತ್ತಮುತ್ತ ಎಲ್ಲಿ ಅಂಗಡಿಗಳನ್ನ ತಳ್ಳುವ ಗಾಡಿಗಳನ್ನ ಇಟ್ಕೊಂಡಿದ್ರು ಅಂಥವನ್ನ ಕೂಡಲೇ ತೆರವು ಮಾಡುವಂಥ ಕೆಲಸವನ್ನ ಆಗ್ತಾ ಇರುವಂಥದ್ದು. ಈಗಾಗಲೇ ಫುಟ್ಪಾತ್ ಒತ್ತುವರಿಯಿಂದಾಗಿ ಪಾದಾಚಾರಿಗಳ ಓಡಾಟಕ್ಕೆ ಜಾಗ ಇಲ್ಲ, ಮತ್ತೆ ಆಕ್ಸಿಡೆಂಟ್ ಆಗ್ತಾ ಇದೆ ಎನ್ನುವಂಥದ್ದು ಸಚಿವರ ಆರೋಪ ಆಗಿತ್ತು. ಆ ಕಾರಣಕ್ಕೋಸ್ಕರ ಇಲ್ಲಿ ಆಗ್ತಾ ಇರ್ತಕ್ಕಂಥ ಅನಾನುಕೂಲವನ್ನು ತಪ್ಪಿಸ್ಲಿಕ್ಕೆ ಮತ್ತೆ ಫುಟ್ಪಾತ್ ಒತ್ತುವರಿ ಮಾಡಿರೋದು ಯಾರು ಮಾಡಿರ್ತಾರೆ ಅವರ ವಿರುದ್ಧ ಕ್ರಮವನ್ನು ವಹಿಸುವಂಥದ್ದು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ರು, ತೆರವು ಮಾಡಬೇಕು ಅಂತೇಳಿ. ಆದರೆ ತೆರವು ಮಾಡುವಂಥ ಕೆಲಸವನ್ನ ಮಾಡಿರಲಿಲ್ಲ. ಈಗ ಅದನ್ನು ತೆರವು ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಗಾಂಧಿನಗರದಲ್ಲಿ ಪೊಲೀಸರ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ನಡೆಸಿದ್ರು. ಮನೆ ಮುಂಭಾಗದ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ಮನೆಯ ವಸ್ತುಗಳನ್ನ ಇಟ್ಕೊಂಡಿದ್ರು. ಸ್ಥಳಕ್ಕೆ GBA ಅಧಿಕಾರಿಗಳು ಎಂಟ್ರಿ ಕೊಡ್ತಾ ಇದ್ದಂತೆ ನಿವಾಸಿಗಳು ಕಂಗಾಲಾದ್ರು. ಸಾಮಗ್ರಿಗಳನ್ನ ತೆಗೆಯುವುದಕ್ಕೆ ಪ್ಲೀಸ್ ಸ್ವಲ್ಪ ಸಮಯಾವಕಾಶ ಕೊಡಿ ಅಂತ ಪರಿಪರಿಯಾಗಿ ಕೇಳಿದ್ರು. ಆದ್ರೆ ಇದ್ಯಾವುದಕ್ಕೂ ಜಗ್ಗದ ಅಧಿಕಾರಿಗಳು JCB ನುಗ್ಗಿಸಿ ಕೆಲಸ ಮುಗಿಸಿಯೇ ಬಿಟ್ರು. ಬೆಂಗಳೂರಿನ ಗಾಂಧಿನಗರ ವ್ಯಾಪ್ತಿಯಲ್ಲೂ ಕೂಡ ಈಗ ಸದ್ಯ ತೆರವು ಮಾಡುವಂತ ಕಾರ್ಯ ನಡೀತಾ ಇದೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಬೆಳಗ್ಗೆಯಿಂದಲೂ ಕೂಡ ಇಲ್ಲೂ ಆರಂಭ ಆಗಿದೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ. ಈ ಭಾಗದಲ್ಲಿ ಬಹುತೇಕ ನಿವಾಸಿಗಳು ವಾಸವನ್ನ ಮಾಡ್ತಾ ಇದ್ರು. ನಿವಾಸಿಗಳು ಸಂಪೂರ್ಣವಾಗಿ ಫುಟ್ಪಾತ್ ಅನ್ನ ಒತ್ತುವರಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಸಂಬಂಧಪಟ್ಟಂತ ವಸ್ತುಗಳನ್ನ ಫುಟ್ಪಾತ್ ಮೇಲೆ ಇಟ್ಟಿದ್ರು. ಸವಾರರು ಅಂದ್ರೆ ಪಾದಚಾರಿಗಳು ಏನಿರ್ತಾ ಇದ್ರು ಅವರು ಓಡಾಟವನ್ನ ಮಾಡೋದಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ಇತ್ತು. ಈಗ ಸದ್ಯ ಇಲ್ಲೂ ಕೂಡ ಅವೆಲ್ಲವನ್ನ ಕೂಡ ತೆರವು ಮಾಡುವಂತ ಕಾರ್ಯ ಆರಂಭ ಆಗ್ತಾ ಇದೆ. ಪೊಲೀಸರ ಭದ್ರತೆಯೊಂದಿಗೆ ಜೊತೆಗೆ GBA ಅಧಿಕಾರಿಗಳ ನೇತೃತ್ವದಲ್ಲೇ ಈಗ ತೆರವು ಕಾರ್ಯಾಚರಣೆ ಆಗ್ತಾ ಇರುವಂತದ್ದು. ಮಾರ್ಗದುದ್ದಕ್ಕೂ ಕೂಡ ಸಂಪೂರ್ಣವಾಗಿ ತೆರವು ಮಾಡುವಂತ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಹಲವು ವರ್ಷಗಳಿಂದ ಈ ಭಾಗದಲ್ಲಿ ಫುಟ್ಪಾತ್ಗಳನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳುವಂತ ಕೆಲಸಗಳಾಗಿತ್ತು. ನಿವಾಸಿಗಳು ಪೂರ್ತಿ ಪ್ರಮಾಣದಲ್ಲೇ ಫುಟ್ಪಾತ್ ಮೇಲೆಯೇ ತಮಗೆ ಸಂಬಂಧಪಟ್ಟಂತ ವಸ್ತುಗಳನ್ನ ಇಡೋದ್ರ ಮುಖಾಂತರವಾಗಿ ಪಾದಚಾರಿಗಳಿಗೆ ಓಡಾಟಕ್ಕೆ ಸಾಕಷ್ಟು ಸಮಸ್ಯೆಗಳಾಗುವಂಥದ್ದು, ಅನಾನುಕೂಲ ಆಗುವಂತ ನಿಟ್ಟಿನಲ್ಲಿ ಮಾಡಿದ್ರು. ಸೊ ಈಗ ಅದನ್ನ ನೇರವಾಗಿ ತೆರವು ಮಾಡುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಹೀಗೆ GBA ವ್ಯಾಪ್ತಿಯ ಬಹುತೇಕ ಕಡೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಿದ್ರು. ಮಾರತಹಳ್ಳಿ, ಯಲಹಂಕ, ವಿದ್ಯಾರಣ್ಯಪುರ, ಬಸವನಗುಡಿ, ಹೆಬ್ಬಾಳ ಸೇರಿ ವಿವಿಧೆಡೆ ಮೊದಲ ದಿನವೇ ಭರ್ಜರಿ ಆಪರೇಷನ್ ಮಾಡಿದ್ರು. ಇನ್ನು KG ರಸ್ತೆಯ ಉದ್ದಕ್ಕೂ ವ್ಯಾಪಾರಿಗಳು ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದಾರೆ. ರಸ್ತೆಯುದ್ದಕ್ಕೂ ಪೆಟ್ಟಿಗೆ ಅಂಗಡಿಯನ್ನ ಇಟ್ಕೊಂಡಿದ್ದ ವ್ಯಾಪಾರಿಗಳಿಗೆ 1 ದಿನದ ಅವಕಾಶ ನೀಡಿದ್ದಾರೆ. ನಾಳೆಯ ಒಳಗೆ ಅಂಗಡಿಗಳ ತೆರವು ಮಾಡದಿದ್ರೆ ನಾಡಿದ್ದು ಮತ್ತೆ JCBಗಳ ಖರ್ಚನೆ ಫಿಕ್ಸ್ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಒಟ್ಟಾರೆ ಆಪರೇಷನ್ ಫುಟ್ಪಾತ್ ಮೊದಲ ದಿನ ಖರ್ಚಿಸಿ ಬಳಿಕ ಸೈಲೆಂಟ್ ಆಗುತ್ತಾ, ಮತ್ತೆ ಫುಟ್ಪಾತ್ ಒತ್ತುವರಿ ಮಾಡಿದ್ರೆ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.